ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹಲೋ, ಐ ಆಮ್ ಚೆನ್ಕೇಶ್ವ ಫ್ರಮ್ ಬೇಲೂರು. ಯಾರು ಗೊತ್ತಾ ಇವಳು? ಕಾಣ್ತಾ ಇದೆ, ಕುತ್ತಲ್ಲಿ ತಾಳಿ ಇಲ್ಲ. ಮದುವೆ ಆಗಿದ್ದಾರು ಕನ್ಯಾಮಣಿ. ನಿಮಗೆ ಕಂಕಣ ಭಾಗ್ಯ ಇದೆ. ನಿಮ್ಮ ಫೋಟೋ ಅಡ್ರೆಸ್ನ ಮೇಲ್ ಮಾಡಿ. ನನ್ನ ಮೇಲ್ ಐಡಿ ಚೆನ್ಕೇಶ್ವ @ಬೇಲೂರು. ಮದುವೆ ಮಾಡ್ಕೊಡ. ಏನ್ ನಿಮ್ಮ ತಂದೆ ಹೆಸರು? ವೆಂಕಟೇಶ್. ನಮ್ಮ ಭಾವನ ಹೆಸರು ಅದೇ. ಏನ್ ರವಿ, ಈ ವಟದಲ್ಲಿ ಇಬ್ಬಿಬ್ರು ವೆಂಕಟೇಶ್ ಇದ್ದಾರೆ. ಒಳ್ಳೆ ಸವಾಸ ಆಯ್ತು. ನಮ್ ಜಾನು ಇವಳು. ನಮ್ ಜಾನುವಿನ ಏನೇ ಹಿಂಗಾಗ್ಬಿಟ್ಟಿದ್ಯಾ? ಚಿಕ್ಕವಳಿದ್ದಾಗ ನೋಡಿದ್ದು ಚನ್ಮಾವ. ಪ್ರಯಾಣ ಎಲ್ಲ ಹೇಗಿತ್ತು? ಫೈನು, AC ಕಾರು. ನಮ್ಮ MLA ಮಂಜ ಡ್ರಾಪ್ ಆಗ್ತಾ ವಿಧಾನಸೌಧ ಇಂಟೀರಿಯರ್ ರೂಮ್ದ ಬೇಡ, ಅಕ್ಕನ ಮಕ್ಕಳು ನೋಡ್ಬೇಕು ಅಂದೆ. 23 ವರ್ಷ ಆಯ್ತು ನಿನ್ ನೋಡಿ, ಪುರ್ಸೊತ್ತೇ ಇಲ್ಲ. 12 ವರ್ಷ ಕೇರಳದಲ್ಲಿದ್ದೆ. ರಬ್ಬರ್ ತೋಟ, 60 ಎಕರೆ. ಯಜಮಾನ ದುಬೈಲಿದ್ದ. 450 ಜನ ಆಳು. ನಾನು ಒಬ್ಬನೇ ಮ್ಯಾನೇಜರು. ಸುಸ್ತಾಗೋಯ್ತು, ಬಿಟ್ಟೆ. ಆಮೇಲೆ 8 ವರ್ಷ ಬಾಂಬೆಲಿದ್ದೆ. ಒಬ್ಬ ಸಿನಿಮಾ ಸೂಪರ್ ಸ್ಟಾರ್ಗೆ ಮ್ಯಾನೇಜರ್ ಆಗಿದ್ದೆ. ಅವನ ಮಾರ್ಕೆಟ್ ಡೌನ್ ಆಯ್ತು, ಸೀರಿಯಲ್ಗೆ ಹೋದ. ನಾನು ಬೇಲೂರಿಗೆ ಬಂದೆ. ಆಫೀಸ್ ಓಪನ್ ಮಾಡಿದ್ದೀನಿ ಬೇಲೂರಲ್ಲಿ, ಚೆನ್ಕೇಶ್ವ ಎಂಟರ್ಪ್ರೈಸಸ್. ಇಡೀ ಊರಿಗೆ ನಮ್ದೇ ದೊಡ್ಡ ಆಫೀಸು. ಸರಿ ಮಾವ, ನೀವು ತಿಂಡಿ ತಿಂದು ರೆಸ್ಟ್ ತಗೊಳ್ಳಿ. ನಾನು ಬ್ಯಾಂಕಿಗೆ ಹೋಗಿ ಬರ್ತೀನಿ, ಲೇಟ್ ಆಯ್ತು. ಏನು ನಿಮ್ ಬ್ಯಾಂಕಲ್ಲಿ ಲೋನ್ ಸ್ಕೀಮು? ಸಂಜೆ ಸಿಗ್ತೀನಲ್ಲ, ಆಗ ಹೇಳ್ತೀನಿ. ಬರ್ತೀನಿ ಮಾವ. ಶ್ರೀ, ಕಾಫಿ ಕುಡಿತೀಯೇನೋ? ಹಾ ಕೊಡಿ. ಇದು ಬೇಡ, ಇದು ಅತ್ತೆಗೆ ಅಂತ ತಗೊಂಡು ಹೋಗಿದ್ದು, ಶುಗರ್ಲೆಸ್ಸು. ಮತ್ತೆ ಹಾಗೆ ತಂದಿದ್ದೀರಾ? ಮತ್ತೆ ಸ್ಟ್ರೈಕ್ ನಡೀತಾ ಇದೆ ಅಲ್ವಾ? ಅದು ನನ್ನ ಮೇಲೆ. ನಿಮ್ಮ ಜೊತೆಗೂ ಮಾತಾಡ್ತಿಲ್ವಾ? ಹಾಕೊಂಡ್ ಬಾಗ್ಲೆ ತೆಗಿತಿಲ್ಲ, ಇನ್ ಮಾತಲ್ಲಿ? ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಕಣೋ. ಒಂಚೂರು ಕಾಫಿನಾದರೂ ಕುಡಿಲಿ ಅಂತ ತಗೊಂಡು ಹೋದ್ರೆ ಹಾ ಇಲ್ಲ ಹೂ ಇಲ್ಲ. ಇಲ್ಲ, ನನ್ನಿಂದಾನೆ. ಬಾಯಿಗೆ ಬಂದಾಗ ಮಾತಾಡಿದೆ. ಸಿಟ್ನಲ್ಲಿ ಹೇಳಿದ್ದು ಹಾಗೆ ಮಾಡ್ತಾರಾ? ಅಮ್ಮಂಗಾದ್ರೂ ಗೊತ್ತಾಗದ್ ಬೇಡ್ವಾ? ನಾನು ಹಾಗೇನೆ, ಮನ್ಸಿನಲ್ಲಿ ಏನ್ ಬರುತ್ತೋ ಅದನ್ನೇ ಹೇಳ್ಬಿಡ್ತೀನಿ. ನಿನಗೂ ಬಂದಿರೋದು ಅತ್ತೆಯಿಂದ ತಾನೆ, ಯಾರನ್ನು ಯಾರು ದೂಷಿಸೋ ಹಾಗಿಲ್ಲ. ಆದ್ರೂ ವಯಸ್ಸಿನ ಜೊತೆ ವಿವೇಕನು ಬೆಳಿಬೇಕಲ್ವಾ? ಆಕ್ಚುಲಿ ಎಲ್ಲ ಇರುತ್ತೆ, ವಯಸ್ಸಾಗ್ತಾ ಆಗ್ತಾ ಮಕ್ಕಳು ಹಾಗಾಗ್ಬಿಡ್ತಾರೆ. ಬೇಬಿ ಮಮ್, ನೀವೇ ಸರಿ ಅಜ್ಜಿಗೆ ಹೇಳೋಕೆ ಟ್ರೈ ಮಾಡಿ. ನೀನು ಅತ್ತೆ ಜೊತೆ ವಾದ ಮಾಡ್ತಿರುವಾಗ ಬೇಬಿ ಅಮ್ಮನ ಪರ ವಹಿಸಿದ್ ಯಾಕೆ ಅನ್ಕೊಂಡೆ? ಅದೇ, ಎಷ್ಟು ಹೇಳಿದ್ರು ನೀನ್ ಕೇಳಲೇ ಇಲ್ಲ. ಬಿಡಿ ಮಮ್, ಮತ್ತೆ ಮತ್ತೆ ಅದೇ ವಿಷಯ ಯಾಕೆ? ಅಜ್ಜಿನೂ ಅಷ್ಟೇ, ಎಷ್ಟು ಇನ್ವೆಸ್ಟಿಗೇಟ್ ಮಾಡಿದ್ರು ತಪ್ಪಲ್ವಾ? ತಪ್ಪು ಒಪ್ಪಿನ ಬಗ್ಗೆ ಚರ್ಚೆ ಮಾಡಿದ್ ಸಾಕು. ಹೀಗೋಗಿ ಅಮ್ಮನ ಸಮಾಧಾನ ಮಾಡು. ಲಲಿತಾ ಮಮ್, ಕೊಡಿ, ನಾನೇ ಕೊಟ್ಟು ಬರ್ತೀನಿ. ಇರು, ಸ್ವಲ್ಪ ಬಿಸಿ ಮಾಡ್ಕೊಡ್ತೀನಿ. ನಾನೇ ಮಾಡ್ಕೋತೀನಿ. ಹಾಗೆ ಸ್ವಲ್ಪ ಡಿಕಾಕ್ಷನ್ ಹಾಕಿ ಸ್ಟ್ರಾಂಗ್ ಮಾಡ್ತೀನಿ. ಅಜ್ಜಿಗೆ ಇಷ್ಟ. ಕೊಡಿ. ಅಮ್ಮನ್ಗೆ ಏನ್ ಇಷ್ಟ ಆಗತ್ತೆ, ಏನ್ ಇಷ್ಟ ಆಗಲ್ಲ ಅಂತ ಎಲ್ಲ ಗೊತ್ತು. ಆದ್ರೂ ಅಮ್ಮನ್ ಕೇಳಿದ್ಯಾ? ಅಯ್ಯೋ, ನೀನು ಶುರು ಹಚ್ಕೋಬೇಡ ಕಣೆ. ಶ್ರೀ, ನೀವು ಒಳಗೆ ಹೋಗಿ ಬಿಸಿ ಮಾಡ್ಕೊಂಡು ಸ್ವಲ್ಪ ಡಿಕಾಕ್ಷನ್ ಹಾಕೊಂಡು ಹೋಗು. ಕುಡಿದ್ಮೇಲೆ ಅಜ್ಜಿ ಕರಗ್ತಾರೆ. ನಮ್ಮ ಮನೆಯಲ್ಲಿ ಒಬ್ರಲ್ಲ ಒಬ್ರು ಎಡವಟ್ ಮಾಡ್ಕೊಳ್ತಾನೆ ಇರ್ತಾರೆ. ಅನ್ಭವಿಸೋದು ನಾವೆಲ್ಲ. ನಮ್ಮ ಮನೇಲಿ ಹಾಗೆ ನಡೆಯೋದಲ್ವೇ? ಎಲ್ಲ ಶ್ರೀ ಸುತ್ತ. ಅವ್ನು ಯಾಕೆ ಹೀಗೆ ಆಡ್ತಾನೆ? ಅಯ್ಯೋ, ವಯಸ್ಸು ಹಾಗೆ ಮಾಡಿಸುತ್ತೆ. ಅವ್ರಿಗೇನು ಮನ್ಸಿಗೆ ಬರುತ್ತೋ ಅದನ್ನೇ ಮಾಡೋದು ಅಲ್ವೇ? ಇಷ್ಟೆಲ್ಲ ನನ್ನ ಮುಂದೆ ಮಾತಾಡ್ತಿದ್ಯಲ್ಲ, ಶ್ರೀ ನಿಂತಾಗ ಹೇಳ್ಬೇಕಿತ್ತಪ್ಪ. ಹ್ಞೂ, ಅಮ್ಮನ ಜೊತೆಗೆ ಅಷ್ಟೊಂದು ಜಗಳ ಆಡ್ತಾನೆ, ಇನ್ ನನ್ ಬಿಡ್ತಾನ? ಬೆಳೆದ ಮಕ್ಕಳು ಹಾಗೆ, ವಯಸ್ಸಾದವರು ಹಾಗೇನೆ. ಅಯ್ಯೋ, ಅಜ್ಜಿ ಮೊಮ್ಮಗ ಹ್ಯಾಂಡಲ್ ಮಾಡ್ಕೋತಾರೆ, ಈ ಸುಮ್ಮನೆ ಇರೆ. ನಾನ್ ಬಿಡ್ತೀನಾ? ಇಬ್ರು ಹ್ಯಾಕ್ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ನೋಡ್ತೀನಿ. ಇಬ್ರು ಆಗ್ಲೇ ಜಗ್ಲೇ ಇಲ್ಲ. ಸುಮ್ಮನಿರೆ, ಹೇಗೋ ಒಂದ್ಸರಿ ಹೋಗ್ಲಿ, ಎಲ್ಲ ಸೆಟ್ಲ್ ಆದ್ರೆ ಸಾಕಪ್ಪ. ನಿಮ್ಗೇನ್ ಅನ್ಸುತ್ತೆ? ಜಾನ್ವಿ ವಿಷಯದಲ್ಲಿ ಅಮ್ಮ ಹಿಡ್ದಿರೋ ಹಠದಿಂದ ಹಿಂದೆ ಸರಿತಾರ? ಇಲ್ಲ, ದೊಡ್ಡೋರ್ ಮುಂಡಾಟಕ್ಕೆ ಚಿಕ್ಕವರೇ ಸೋಲ್ಬೇಕು. ನನಗೇನೋ ಶ್ರೀ ಸೋಲ್ತಾನೆ ಅಂತ ಅನ್ಸ್ತಿಲ್ಲ. ಅಮ್ಮ ಹೇಳ್ದಾಗೆ ಆ ಜಾನ್ವಿ ಶ್ರೀಗೆ ಚೆನ್ನಾಗಿ ತಲೆ ಕೆಡ್ಸಿದಾಳೆ. ಯಾಕೆ ಹಾಗೆ ಹೇಳ್ತೀಯಾ? ಜಾನ್ವಿ ಒಳ್ಳೆ ಹುಡುಗಿನೇ ಇರ್ಬೇಕು. ಅದಕ್ಕೆ ನಮ್ ಶ್ರೀ ಮದ್ವೆ ಆಗ್ತೀನಿ ಅಂತ ಪಟ್ಟು ಹಿಡ್ದಿರೋದು. ಅಂದ್ರೆ ಅಮ್ಮನ್ಗೇನು ಹೊಟ್ಟೆ ಉರಿನಾ? ಅವಳು ಒಳ್ಳೆ ಹುಡುಗಿ ಆಗಿದ್ದಿದ್ರೆ ಅಮ್ಮನೇ ಮುಂದೆ ನಿಂತ್ಕೊಂಡು ಮದ್ವೆ ಮಾಡಿರೋರು. ಒಟ್ಟು ಇಬ್ರಲ್ಲಿ ಒಬ್ರಿಗೆ ತಪ್ಪು ಕಲ್ಪನೆ ಇದೆ. ಇವಾಗ ಯಾರು ಜಡ್ಜ್ ಮಾಡ್ಬೇಕು? ಮನೆಯಲ್ಲಿ 2 ಪಾರ್ಟಿ ಆಗುತ್ತೆ. ನಾನಂತೂ ಅಮ್ಮನ ಪರ. ಸುಮ್ನಿರೆ, ನೀನೇ ಇಬ್ಬಾಗ ಮಾಡ್ತಿದ್ಯಾ. ನೋಡ್ತಾ ಇರು, ಅವರಿಬ್ರು ಒಂದಾಗ್ತಾರೆ, ಆಮೇಲೆ ನೀನೇ ಬೇರೆ ಪಾರ್ಟಿ. ಅಯ್ಯೋ, ಅದು ನಿಜಾನೇ. ಮನೆಗೆ ಒಳ್ಳೇದಾಗ್ಲಿ ಅಂತ ಮಾತ್ರ ಅನ್ಕೋಬೇಕು, ಉಳಿದಿದ್ದು ತಾನಾಗೆ ಸರಿ ಹೋಗುತ್ತೆ. ಶ್ರೀ, ಏನ್ ವಿಷಯ? ನಿಂದೆ ವಿಷಯ. ನಂದಲ್ಲ, ಅಜ್ಜಿದು. ಹೋಪ್ಫುಲಿ ಅವ್ರ ಕೋಪ ಕಮ್ಮಿ ಆಗುತ್ತೆ. ಗುಡ್ ಲಕ್.
ನೀನು ಸಮಾಧಾನದಿಂದ ಇರು. ಅತ್ತೆ ಕೋಪ ಮಾಡ್ಕೊಂಡ್ರು ನೀನ್ ತಾಳ್ಮೆ ಕೇಳ್ಬೇಡ. ನಾನು ಬಿಸಿ ಬಿಸಿಯಾಗಿ ತೆಳ್ಳಗಿರೋ ಉಪ್ಪಿಟ್ಟು ಮಾಡ್ತೀನಿ. ಕಾಫಿ ಕುಡಿದ ತಕ್ಷಣ ಅತ್ತೆ ಮೂಡ್ ಇಳಿಯತ್ತಲ್ವಾ, ಉಪ್ಪಿಟ್ಟು ತಿಂತಾರೆ. ನಾನಂತೂ ಸಹಾಯ ಮಾಡಲ್ಲಪ್ಪ. ಗೊತ್ತು, ನಿಂಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆಯಲ್ಲ. ಓ ಏನು ವಿಷಯ? ಏನು ಬೇಬಿ ಮಾಮ್, ನಿಮ್ಗೆ ಜೋಕು, ನಂಗಿಲ್ಲಿ ಪ್ರಾಣ ಸಂಕಟ. ನಿಂಗೆ ಯಾರು ಹೇಳಿದ್ದು ಅಮ್ಮನ ಜೊತೆಗೆ ಅಷ್ಟೊಂದು ವರ್ಟಾಗಿ ಮಾತಾಡೋದಿಕ್ಕೆ? ಅದಕ್ಕೆ ಸರಿ, ವಿಜಯೀ ಭವ ಅಂತ ಆಶೀರ್ವಾದ ಮಾಡಿ. ಅಯ್ಯೋ ಮಾರಯ್ಯ, ಗುಡ್ ಲಕ್ ಅಂತ ಹೇಳಿದ್ನಲ್ಲ. ಅತ್ತೆಗೆ ಏನ್ ಹೇಳ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರ ಮುಖದಲ್ಲಿ ನಗು ಬರ್ಬೇಕು. ನೋಡ್ತಾ ಇರಿ ನೀವು. ನಾನು ನೋಡ್ತಾನೆ ಇರ್ತೀನಿ. ಏನಿಲ್ಲ, ಕಾಫಿ ಮತ್ತೆ ತಣ್ಣಗಾಗುತ್ತೆ. ಹೋಗತ್ತೆ ಕೊಡ. ತುಂಬಾ ಸಂತೋಷದಲ್ಲಿದ್ದೆ. ಜಾನ್ವಿ ಒಳ್ಳೆ ಮನೆ ಸೇರ್ತಾಳೆ ಅಂತ. ಆದ್ರೆ ಎಲ್ಲ ಎಡವಟ್ಟಾಗ್ಬಿಟ್ಟಿದೆ. ಎಲ್ಲ ಬಗೆಹರಿಸುತ್ತದೆ. ಜಾನ್ವಿ ಸಂತೋಷದಲ್ಲಿದ್ರೆ ಸಾಕು. ದೇವ್ರೆ, ನಮ್ಮಕ್ಕ, ನಮ್ಮ ಬಾವ, ನಮ್ಮ ಅಕ್ಕ ಮಗ ತುಂಬ ಕಷ್ಟದಲ್ಲಿದ್ದಾರೆ. ನನಗಿರೋದು ನೀನೊಬ್ಬನೇ. ನಮ್ಮ ಜಾನ್ವಿ ಮದುವೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಪ್ಪ. ಗಾಡ್ ಈಸ್ ಗ್ರೇಟ್. ಏನ್ ಸ್ಕೀಮು? ಏನಿರುತ್ತೆ ಬಾಬಾ ಬೈರಾಗಿ ಮನಸ್ಸಿನಲ್ಲಿ? ನಾನೊಬ್ಬ ಫಕೀರ, ನನಗೆ ಗೊತ್ತಿರೋ ವಿದ್ಯೆ 1000. ಸ್ವಾಮಿ, ಬೆಂಗಳೂರಿಗೆ ಬಂದಿದ್ದು ವಿಷಯ ಏನು? ಏನು ಬಾಬಾ ಇನ್ನೂ ಕುಳ್ತಲೇ ಇದ್ದೀರಿ? ಕಾಸು ಸರೋಗಿಲ್ವಾ? ಹೋಗ್ಲಿ ಬಿಡಿ, ಒಂದು ಒಳ್ಳೆ ದಿನ ಸರ್ಜನ್ ನೋಡಿ ನಾನೇ ಆಪರೇಷನ್ ಮಾಡಿಸ್ಬಿಡ್ತೀನಿ. ಬಾಬಾ, ಊರಲ್ಲಿ 20 ಎಕರೆ ನೀರಾವರಿ ಜಮೀನ ಡೀಲ್ ಮಾಡ್ತೀನಿ. ನನ್ನ ನಾಳೆಗೆ ನನ್ನ ಬುದ್ಧಿ ಹೆಂಗೆ ಕೆಲಸ ಮಾಡ್ತು ಅಂದ್ರೆ, ತಗೊಂಡವನಿಗೆ 10 ಲಕ್ಷ ಉಳಿತು. 4 ಲಕ್ಷ ಕ್ಯಾಶು. ಚನಕೇಶ್ವ ತಗೊಂಡು ಬೇಡ ಅಂತೆ. ಅವರಿಗೆ ನಾನು ಒಂದು ಪ್ರಾಣ. ಒಂದು ನಿಮಿಷ ನಾನು ಕಾಣಲಿಲ್ಲ ಅಂದ್ರೆ ವಿಲ 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 ಅಂತ ಒದ್ದಾಡ್ಬಿಡ್ತಾರೆ. ಅಂಥವ್ರ ಹತ್ರ ದುಡ್ಡು ತೊಗೊಳಕ್ಕಾಗತ್ತಾ? ನನಗೆ ದುಡ್ಡು ಮುಖ್ಯ ಅಲ್ಲ ಬಾಬಾ, ಮನುಷ್ಯರು ಮುಖ್ಯ. ಹೌದಪ್ಪ, ಟೋಪಿ ಹಾಕನಿಗೆ ಮನುಷ್ಯರೇ ಮುಖ್ಯ. ಚನ್ಕೇಶ, ಕಾಫಿ ತಗೊಳ್ಳೋ. ಅವ್ರದ್ದಿದ್ದೆ ಮನೇಲಿ ಕೂತು ಕೂತು ಮನ್ಸು ಜಡ್ ಹಿಡ್ದು ಹೋಗಿದೆ. ದೊಡ್ಡವ್ರಿಗೆ ಹಂಗೆ ಅನ್ಬಾರ್ದು ಸುನಂದು. ಬಾವನಿಗೆ ಕಾಫಿ ಕೊಡು. ಬೇಡ, ಮನಸ್ಸು ಸರಿ ಇಲ್ಲ. ಬಾಬಾ, ಮದುವೆ ಆದವ್ರ ಮಕ್ಕಳನ್ನ, ವಯಸ್ಸಾದವ್ರ ಕಾಫಿನ ಬೇಡ ಅನ್ಬಾರ್ದು. ಬದು ಗಂಟ್ಲಿಗಿಳಿಸ್ಕೊ. ಇದೇನಮ್ಮ ಬ್ರಷ್ ಎಲ್ಲ ಒದ್ದೆ ಮಾಡಿದ್ಯಾ? ಎಷ್ಟತಿ ಹೇಳಿದೀನಿ ಬಚ್ಚಲ್ ಮನೇಲಿ ಬಟ್ಟೆ ಒಗಿಬೇಡ ಅಂತ. ನಾನೇ ಒದ್ದೆ ಮಾಡ್ಲಿ? ನೀನೇ ಹಲ್ಲುಜ್ಕೊಂಡಿರ್ಬೇಕು. ನಾನು ಉಜ್ಜಿದ್ರೆ ನನಗೆ ಗೊತ್ತಾಗಲ್ವಾ? ಕುಡಿಲಿ. ನಾನೇ ಒಜ್ಜಿದ್ದೆ ಕಣ. ಗೊತ್ತಾಗಲ್ವೇನ್ರಿ ಬೇರೆಯವ್ರ ಸೋಪು ಬ್ರಷ್ ಉಪಯೋಗಿಸಬಾರ್ದು ಅಂತ? ವಾಟ್ಸಂದಲ್ಲಿ ಹಂಚ್ಕೊಂಡ್ ತಿನ್ಬೇಕಪ್ಪ. ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಏನು ಬಾಬಾ ಹಿಂಗ್ ಬೈತಿದ್ರೆ ಇವನ್ನ? ಬ್ರಷ್ ಯಾವನಾದ್ರೂ ಹಂಚ್ಕೋತಾನೇನ್ರಿ? ಸಿಟ್ಟು ಮಾಡ್ಕೋಬೇಡ್ವು. ಇಟ್ಕೊಳ್ಳಿ ಬಾಬಾ. ತಗೋ, ಬಟ್ಟೆ ಸೋಪ ತೊಳಿ, ಕೀಟಾಣು ನಾಶ, ಆಮೇಲೆ ಉಜ್ಜು. 20 ಸಿಗ್ಬೇಕಮ್ಮ ಈಗ. ನೀವೇ ಉಜ್ಕೊಳ್ಳಿ. 20 ರೂಪಾಯಿ ಕೊಡಮ್ಮ, ಹೊಸ ಬ್ರಷ್ ತಗೊಂಬರ್ತೀನಿ. ಅಲ್ಲಿ ಟಿವಿ ಮೇಲೆ ಇಟ್ಟಿದ್ದೀನಿ, ತಗೋ ಹೋಗೋ. ಸುನಂದು 50 ಕೊಟ್ಟು ಕಳ್ಸು. ಬಿಸ್ಕೆಟ್ ತರ್ಲಿ. ಕಾಫಿ ಜೊತೆ ಬಿಸ್ಕೆಟ್ ಇದೆ, ಚೆನ್ನಾಗಿರುತ್ತೆ. 50 ತಗೊಂಡೋಗಲೆ. ತಗೊಂಡು ಹೋಗ್ತಾರ 50. ಕೊಡಿ ಬಾಬಾ. ಚನ್ಕೇಶ, ಕುಡಿಲ್ಲ ಕಾಫಿ ಲೋಟ. ಅವ್ನ್ ಬರೋ ಹೊತ್ತಿಗೆ ಆರೋಗ್ಬಿಡುತ್ತೆ ಕಣೋ, ಅಲ್ಲಿವರೆಗೂ ಮುಚ್ಚಿಟ್ಟಿರ್ತೀನಿ. ಕಾಫಿಲಿ 2 ವಿಧ ಸುನಂದು, ಪ್ಲಸ್ಸು ಲೆಸ್ಸು. ಈಗ ಇದು ಲೆಸ್ ವಿತೌಟ್ ಬಿಸ್ಕೆಟ್. ರವಿ ಬಿಸ್ಕೆಟ್ ತರ್ತಾನಲ್ಲ, ಆಗ ಇನ್ನೊಂದ್ಸರಿ ಕಾಫಿ ಮಾಡು, ಅದು ಪ್ಲಸ್ ವಿತ್ ಬಿಸ್ಕೆಟ್. ಸರಿನಾ ಬಾಬಾ? ಬಾಬಾ, ಮೊನ್ನೆ ಜಾಹ್ನವಿಗೆ ಒಂದು ಜರ್ತಾರಿ ಸೀರೆ ನೋಡಿದೆ. ಸೂಪರ್ ಆಗಿತ್ತು. 12,999 ರೂಪಾಯಿ ಕಡಿಮೆ ಇಲ್ಲ ಅಂದ. ನಾಳೆ ಬಂದು ತೊಗೊಂಡೋಗ್ತೀನಿ ಅಂದೆ. ನೆನ್ನೆ ಹೋಗಿ ನೋಡ್ತೀನಿ, ಅಂಗಡಿ ಬಾಕ್ಲು ಓನರ್ ಹೋಗೇ ಬಿಟ್ಟಂತೆ. ನಿನ್ನಂತ ನೋಡಿ ಬದುಕಿರಬಾರ್ದು ಅನ್ಸಿರುತ್ತೆ, ಅದಕ್ಕೆ ನಗದು ಬಿದ್ದಿದ್ದಾನೆ. ಸುನಂದು, ಕಾಫಿಗೆ ಸಕ್ಕರೆ ಕಡಿಮೆ ಇದೆ ಕಣೆ, ಕುಡ್ದು ನೋಡಿ ಬಾಬಾ. ನೀನ್ ಬೇರೆ. May I come in? Excuse me. May I come in? Is anybody in there? ತೆಗಿಲಿಲ್ಲ ಅಂದ್ರೆ ಬಾಗಿಲು ಹೊಡೆದು ಬರ್ತೇನೆ. ಕೋಪ ಇರೋದು ನನ್ನ ಮೇಲೆ, ಕಾಫಿ ಮೇಲೆ ತೋರಿಸ್ಕೋತಿದ್ಯಾ? ಸ್ಟ್ರಾಂಗ್ ಕಾಫಿ ನಿನಗೆ ಅಂತಾನೆ ಬೆರೆಸಿರೋದು. ನಾನೇ ನನ್ನ ಕೈಯಾರೆ ನಿನಗೋಸ್ಕರ ಸಕ್ಕರೆ ಹಾಕೊಂಡು ತಂದಿದ್ದೀನಿ, ತಗೋ. ನನಗಿಷ್ಟ ಆಗಲ್ಲ. ನನಗೆ ಗೊತ್ತು ನಿನ್ನ ಮನಸ್ಸಿನ ಕಹಿ ಕಮ್ಮಿ ಆಗಲಿ ಅಂತ ತಂದಿರೋದು, ತಗೋ.
ಕೇಳಲಿಲ್ಲ ನಾನು, ಬೇಡ. ನಾನು ಕೇಳಲಿಲ್ಲ ನಿನ್ನ ಕೋಪನ. ಈಗ ಕಾಫಿ ತಗೊಂಡ್ರೆ ನಿಮಗೆ ಕೋಪ ಕಮ್ಮಿ ಆಗಿದೆ ಅಂತ. ನಿನ್ನ ಹಠನೇ ನಡಿಬೇಕಲ್ವಾ? ಇಲ್ಲಪ್ಪ, ನನ್ನ ಹಠ ಇದ್ದಿದ್ರೆ ನಾನು ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಮಾತಾಡು ಅಜ್ಜಿ, ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು. ಸಣ್ಣ ಪುಟ್ಟ ವಯಸ್ಸಲ್ಲ ನಂದು, ಹಠ ಅಂತ ಸಾಧಿಸ್ಕೊಂಡು ಕೂತ್ಕೊಳ್ಳೋಕ್ಕೆ. ಬಿದ್ದೋಗೋ ಮರ ನಾನು. ಇವತ್ತಿರ್ತೀನಿ, ನಾಳೆ ಇರಲ್ಲ. ಇವತ್ತಿನವರೆಗೂ ನನ್ನನ್ನೇ ನಂಬಿರೋ ಸೊಸೆಯರ ಬಗ್ಗೆ, ಮಗಳ ಬಗ್ಗೆ ಯಾವತ್ತೂ ಯೋಚಿಸಿರ್ಲಿಲ್ಲ. ನಾನಿಲ್ಲದಾಗ ಹೇಗಪ್ಪ ಅಂತ ಯೋಚನೆ ಶುರುವಾಗಿದೆ. ಯಾಕಜ್ಜಿ ಹಾಗಂತೀಯ? ನಾನಿಲ್ವಾ? ಮನೇನೆ ಬಿಟ್ಟೋಗ್ತೀನಿ ಅಂತಿರೋನು ಮನೆಯವ್ರು ನೋಡ್ಕೋತೀಯ? ಅಜ್ಜಿ ಪ್ಲೀಸ್, ಮಾತಿನ ಬರದಲ್ಲಿ ಏನೋ ಹೇಳ್ಬಿಟ್ಟೆ. ಸಿಟ್ಟಿನ ಬರ್ದಲ್ಲೇಪ್ಪ ಮನಸ್ಸಿನಲ್ಲಿ ಇರೋದು ಮಾತಾಗಿ ಹೊರಗೆ ಬರೋದು. ತಪ್ಪಾಯ್ತು, ನಾನು ಹಾಗೆ ಹೇಳ್ಬಾರ್ದಾಗಿತ್ತು. ಯಾರ ಮೇಲೆ ಬೇಕಿದ್ರು ಹಾಳೆ ಮಾಡಿ ಹೇಳ್ತೀನಿ. ನನಗೆ ಖಂಡಿತ ಯೋಚನೆ ಬಂದಿಲ್ಲ ಅಜ್ಜಿ, ನಿನಗೆ ಗೊತ್ತಿತ್ತು ಒಂದು ಹುಡುಗಿ ಅಷ್ಟು ಬದಲಾಯಿಸಬಹುದು ಅಂದ್ರೆ. ಅಜ್ಜಿ ಮಾತು ಬೇಡ, ಇವಾಗ ಮತ್ತೆ ವಾದ ಆಗ್ಬೇಕಾ? ನಂಗೂ ಆ ಚಟ ಇಲ್ಲ. ಹಾಗಾದ್ರೆ ಕ್ಷಮಿಸಿದ್ಯಾ? ಇನ್ನೂ ವಿಷಯ ಇತ್ಯರ್ಥ ಆಗಿಲ್ಲ. ಆಗತ್ತೆ, ಮೊದ್ಲು ನೀನು ಕೋಪಗೃಹದಿಂದ ಹೊರಗ್ ಬಾ, ಊಟ ತಿಂಡಿ ಮಾಡು, ಕಾಫಿ ಕುಡಿ. ಅಂದ್ರೆ ಕ್ಷಮಿಸ್ತಾ ಇದ್ರು ಪರವಾಗಿಲ್ಲ ಅಂತಾನ? ಯಾಕಜ್ಜಿ ಕೊಂಕಾಡ್ತಿದ್ಯಾ? ತಪ್ಪಾಯ್ತು ಅಂತ ಕೇಳಿದ್ನಲ್ಲ. ಮಾತಾಡಿದ್ರೆ ವಾದ ಅಂತೀಯ, ಅಭಿಪ್ರಾಯ ಹೇಳಿದ್ರೆ ಕೊಂಕು ಅಂತೀಯ. ಕ್ಷಮಿಸ್ತೆ ಅಂತ ಹೇಳಿದ್ರೆ ಮುಗೀತಾ? ಮುಗಿಲ್ಲ ಅಂತ ಗೊತ್ತು, ಆದ್ರೆ ನಮ್ಮ ಅಭಿಪ್ರಾಯ ಹೇಳ್ಕೊಳಕ್ಕೆ ಸ್ವಲ್ಪನಾದ್ರೂ ಸ್ವಾತಂತ್ರ್ಯ ಕೊಡ್ಬೇಕಲ್ವಾ? ಈಗ ವಾದ ಮಾಡ್ತಿರೋದು ನೀನು. ಸಾರಿ, ಈಗ ಅದೆಲ್ಲ ಬೇಡ. ಒಂದೇ ಒಂದ್ಸಲ ನಕ್ಬಿಡು. ನಾನೇನ್ ಕೀಳು ಬೊಂಬೆ ಅಲ್ಲ, ನೀನ್ ಹೇಳ್ದಾಗೆಲ್ಲ ಕುಣಿಯೋಕೆ. ನನ್ಗೋಸ್ಕರ? ಇಲ್ಲ ಇಲ್ಲ ಇಲ್ಲ. ಅಜ್ಜಿ ಪ್ಲೀಸ್. ಆಗಲ್ಲ. ಒಂದೇ ಒಂದ್ಸಲ. ಆಗೋಲ್ಲ. 10 ಎಣಿಸ್ತೀನಿ. 10 ಅಲ್ಲ 100 ಎಣಿಸು. 10 ಎಣ್ಸಾದ್ಮೇಲೆ ನೀನ್ ನಗೋವರೆಗೂ ಕಾಲ್ ಬಿಡಲ್ಲ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀನಿ. 1 2 3 4 5 6 7 8 9 10 11. ಬಿಡು ಬಿಡು, ನನ್ ಬಿದ್ದೋಗ್ತಾರು. ಬಿಡು. ಆಯ್ತು, ಹೇಳು ಹೇಳು. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಈಗ ನೋಡು, ಒಳ್ಳೆ ಐಶ್ವರ್ಯ ರೈ ತರ ಕಾಣ್ತೀಯ. ಎಲ್ಲ ನಿನ್ ತಾತನ್ ಬುದ್ಧಿದೆ. ಅವರು ಹೀಗೆ ಮಾಡ್ತಿದ್ರಾ, ಕಾಲ್ ಹಿಡ್ಕೊಂಡು? ಒಂದೇ ಒಂದು ವ್ಯತ್ಯಾಸ, ನನ್ನ ಹತ್ರ ಮಧುಬಾಲ ತರ ಕಾಣ್ತೀಯ ಅಂತ ಅಂತಿದ್ರು. ನೋಡು, ಹೀಗಿರೋದ್ ಬಿಟ್ಟು ನೀನ್ ಒಳ್ಳೆ ಲಲಿತಾ ಪವರ್ ತರ ಇರ್ತೀಯ ಅಂತಿದ್ರು. ವಾವ್, ನೀನ್ ಅವಾಗಿಂದನೂ ಚೇಂಜ್ ಆಗಿಲ್ವಾ? ನಿನಗೆ ಚೆನ್ನಾಗ್ ಗೊತ್ತು ನನ್ನನ್ನು ಹೇಗ್ ನಗಿಸ್ಬೇಕು ಅಂತ. ಹಾಗೆ ವಿಷಯ ಮರೆಸಿ ಮರಳು ಮಾಡ್ಬಿಡ್ತೀಯ. ಪ್ಲೀಸ್ ಅಜ್ಜಿ. ಆಯ್ತು ಬಾ ನಡಿ. ಒಟ್ನಲ್ಲಿ ಅಜ್ಜಿ ಮೊಮ್ಮಗ ಒಂದಾದ್ರು. ಅಲ್ಲ ಕಣೆ, ಈ ಮನೇಲಿ ಒಬ್ರು ಬೇಜಾರಾದ್ರೂ ಇಡೀ ಮನೆ ಬಿಕ್ಕೋ ಅನ್ಸುತ್ತಲ್ವಾ? ಅದ್ರಲ್ಲೂ ನಮ್ಗಂತೂ ಉಸಿರು ಕಟ್ದಾಗುತ್ತೆ. ಅಮ್ಮ ಶಾಂತವಾಗಿದ್ದಾರೆ ಅಂದ್ರೆ ಆ ಹುಡುಗಿನ ಒಪ್ಕೊಂಡಿದ್ದಾರೆ ಅಂತ ಆಯ್ತು. ಏನೇ ಇದು, ಮಗುನು ಚಿಡ್ತೀಯಾ, ತೊಟ್ಲನ್ನು ತೂಗ್ತೀಯಾ? ಅಮ್ಮನ ಬುದ್ಧಿ ನಿಮ್ಗೆ ಗೊತ್ತಿಲ್ವಾ ಅತ್ಗೆ? ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡ್ಬೋದು. ಅಂದ್ರೆ ಇದಕ್ಕೆ ಕೊನೆನೇ ಇಲ್ಲ ಅಂತ್ಯಾ? ಅವನು ಆ ಹುಡುಗಿನ ಮರಿಬೇಕು ಅಷ್ಟೇ. ಯಾಕೆ ಮರಿಬೇಕು ಅಲ್ವೇ? ಆ ಹುಡುಗಿ ಮೇಲೆ ಇರೋ ಆರೋಪ ಎಲ್ಲ ಸುಳ್ಳು ಅಂತ ಆಯ್ತು. ಅತ್ತೆನೂ ಮದ್ವೆಗೆ ಒಪ್ಕೊಂಡಿದ್ದಾರೆ, ಈಗ ಯಾಕೆ ತೊಂದರೆ ಕೊಡ್ಬೇಕು? ಅವತ್ತೇ ಅಮ್ಮ ಹೇಳಿಲ್ವಾ, ಆರೋಪ ಸುಳ್ಳಾದ್ರೂ ನಾನು ಆ ಹುಡುಗಿನ ಒಪ್ಕೊಳ್ಳಲ್ಲ ಅಂತ? ಅದೇ ಯಾಕೆ? ಜಾನ್ವಿ ತುಂಬಾ ಒಳ್ಳೆ ಹುಡುಗಿ. ನೀವ್ಯಾಕೆ ಅವಳನ್ನ ಇಷ್ಟೊಂದು ಇಷ್ಟಪಡ್ತೀರಾ? ನೀನ್ ಯಾಕೆ ವಿರೋಧಿಸ್ತಿದ್ಯಾ? ಇದರಿಂದ ನೋವು ಅನುಭವಿಸ್ತಿರೋದು ನಮ್ ಶ್ರೀ. ನೋವು ನಿರಾಳ ಅಂತ ಈಗ ಅನ್ಸ್ಬೋದು, ನಾಳೆ ನೆಮ್ಮದಿಯಾಗಿರೋದು ಮುಖ್ಯ ಅಲ್ವಾ? ಈಗ ನಾನು ಅನುಭವಿಸ್ತಾ ಇರೋದೇ ಸಾಕು. ಶ್ರೀ ಚೆನ್ನಾಗಿರ್ಲಿ ಅನ್ನೋದಕ್ಕೆ ನಾನು ವಿರೋಧಿಸ್ತಿರೋದು. ಶ್ರೀ ಜಾನ್ವಿನ ಅಷ್ಟು ಸುಲಭವಾಗಿ ಬಿಡಲ್ಲ. ಅಮ್ಮ ಈ ಮದ್ವೆಗೆ ಒಪ್ಪಲ್ಲ. ಒಟ್ನಲ್ಲಿ ಇಬ್ರು ಹಠಕ್ ಬಿದ್ದಿದ್ದಾರೆ. ನಮಗ್ ಶ್ರೀ ಆಸೆನೂ ಮುಖ್ಯ ಅಲ್ವೇನೆ? ಅವನಿನ್ನೂ ಚಿಕ್ಕೋನು, ತಿಳುವಳಿಕೆ ಇಲ್ದೇ ಇರೋನು. ಅದಕ್ಕೆ ಅಮ್ಮ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ಪ್ರೀತಿಗೆ ಬೇಕಾಗಿರೋದು ವಯಸ್ಸು, ಅನುಭವ ಅಲ್ಲ, ಮನಸ್ಸು. ಮನ್ಸಿನ ಮಾತು ಕೇಳಬೇಕು. ಯಾವ ಕಪಟಕ್ಕೂ ಸಿಗದೆ ನಿರ್ಮಲವಾಗಿರೋದಕ್ಕೆ ಮನ್ಸಿಗೆ ಮಾತ್ರ ಸಾಧ್ಯ. ಇದೆಲ್ಲ ಸಿನಿಮಾಗ್ ಚಂದ. ನಮ್ಮ ಜೀವನಕ್ಕೆ ಚೆನ್ನಾಗಿ ಯಾರು ಹೊಂದ್ಕೊಂಡು ಹೋಗ್ತಾರೆ ಅಂತ ದೊಡ್ಡೋರು ನೋಡಿ ಮದ್ವೆ ಮಾಡಿದ್ರೆ ಒಳ್ಳೇದು. ಯಾರು ನೋಡಿ ಮಾಡಿದ್ರೆ ಏನೇ, ಹಣೆ ಬರ ಒಂದ್ ಚೆನ್ನಾಗಿರ್ಬೇಕು. ಈಗ ನನ್ನೇ ನೋಡು, ನಾವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ವಿ. ಇವ್ರಿಗೆ ಅಮೃತ್ಗೆ ಆಯುಸ್ಸಿರ್ಲಿಲ್ಲ, ಆದ್ರೆ ಇರೋವರೆಗೂ ಖುಷಿಯಾಗಿದ್ವಿ ಅಂತ ಖುಷಿ ಪಡಬೇಕು ಅಷ್ಟೆ. ಕಲಾ ಅತ್ತಿಗೆಗೆ ಅಮ್ಮನ ಮೇಲೆ ಸಿಟ್ಟು, ಅಣ್ಣನ್ನ ಮನೆಯಿಂದ ಹೊರಗೆ ಹಾಕಿದ್ರು ಅಂತ. ಅದಕ್ಕೆ ಕಲಾ ಅತ್ತಿಗೆ ಜಾನ್ವಿ ಪರ ನಿಂತಿರೋದು.
ನೀವು ಅದೇ ರಾಗ ಹಾಡ್ತಿರಲ್ಲ ಅದಕ್ಕೆ. ಬೇಬಿ, ಮನೆ 2 ಪಾರ್ಟಿ ಮಾಡ್ಬೇಕು ಅಂತಿದ್ಯಾ? ನಮ್ಗೆ ಶ್ರೀ ಕಂಡ್ರೆ ಪ್ರೀತಿ, ಅವ್ನ್ ಖುಷಿಯಾಗಿ ಸುಖವಾಗಿರೋ ಪರ ನಾವು. ನನ್ಗಿನ್ನೇನ್ ಮತ್ತೆ ಏನಾಗ್ಬೇಕೋ ಅದೇ ಆಗೋದು. ಅವ್ರ ಪರ ಇವ್ರ ವಿರೋಧ ಅಂತ ಏನಕ್ಕೆ ಸಪೋರ್ಟ್ ಮಾಡ್ಬೇಕು? ಇಲ್ಲ ಬೇಬಿ, ಇದು ಸಪೋರ್ಟ್ ಅಲ್ಲ. ನಮ್ಮ ಶ್ರೀ ಮದ್ವೆ ಸಂತೋಷವಾಗಿ ನಗ್ನಗ್ತಾ ಸಾಗ್ಲಿ ಅಂತ ಎಲ್ಲರೂ ಒಪ್ಪಂದಕ್ಕೆ ಬಂದರೆ ಸಾಕು. ಇದು ನಮ್ಮಿಷ್ಟ ಕೂಡ ಅಲ್ವೇನೆ? ಹಲೋ, ಹಾಯ್ ಅಂಕಲ್, ಹೇಗಿದ್ದೀರಾ? ಯಾರು ಮಾತಾಡ್ತಾ ಇರೋದು? ನಾನ್ ಅಂಕಲ್ ಕಲ್ಯಾಣಿ. ಓ, ನೀನಾ? ನಾನು ಫೋನ್ ಮಾಡಿದ್ರಿಂದ ತೊಂದರೆ ಆಯ್ತಾ ಅಂಕಲ್? ಇಲ್ಲಮ್ಮ, ನಂಬಿದ ವ್ಯಕ್ತಿಯ ಇನ್ನೊಂದು ಮುಖ ಕಣ್ಮುಂದೆ ಬಂದಾಗ ನೋವಾಯ್ತು. ಒಳ್ಳೆಯವರೇ ಇಲ್ವೇನೋ ಈ ಪ್ರಪಂಚದಲ್ಲಿ. ಅಂಕಲ್, ನಾನು ಹೇಳಿದ್ದೇನು ಮಾಡಿದ್ರಿ? ನೀವೊಬ್ಬರೇ ನಂಗೆ ನ್ಯಾಯ ಕೊಡ್ಸೋಕೆ ಸಾಧ್ಯ. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಶ್ರೀನಿಧಿ ಅಂತನೋ ಅಂತ ಹೇಳೋ ಧೈರ್ಯ ನನಗಿಲ್ಲಮ್ಮ. ಯಾಕೆ ಅಂದ್ರೆ ಜಾನುಗೆ ತುಂಬಾ ಆಘಾತ ಆಗ್ಬಿಡುತ್ತೆ. ನಂಬಿಕೆಗೆ ಪ್ರೀತಿಗೆ ಮೋಸ ಆದಾಗ ಹೆಣ್ಮಕ್ಳು ತಗೊಳ್ಳೋ ನಿರ್ಧಾರ ಪ್ರಾಣಕ್ಕೆ ಅಪಾಯ. ಅದೇ ಭಯ. ನಾನು ನಿಮ್ಮ ಮಗಳ ಥರಾನೇ ಅಲ್ವಾ ಅಂಕಲ್? ನನ್ನ ಪ್ರೀತಿಗೂ ಮೋಸ ಆಗಿದೆ. ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲಮ್ಮ. ಅದೇ ಯೋಚನೆ ಆಗ್ತಾ ಇದೆ. ಶ್ರೀನಿಧಿ ಹಿಡಿತದಿಂದ ಜಾನುನ ಹೇಗೆ ಬಿಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೂಕ್ಷ್ಮವಾದ ವಿಷಯ, ಸಮಯ ಬೇಕಾಗುತ್ತೆ. ಸಮಯ ಬೇಕು ಯೋಚಿಸ್ತೀನಿ ಅಂತ ಕೂತಿದ್ರೆ ಶ್ರೀ ಜಾನ್ವಿ ಮದುವೆ ನಡೆದೇ ಹೋಗುತ್ತೆ. ಬಿಡಿ ಅಂಕಲ್, ನಿಮಗೆ ತೊಂದರೆ ಆಗ್ತಾ ಇದೆ ಅನ್ಸುತ್ತೆ. ನ್ಯಾಯಕ್ಕೆ ನ್ಯೂಸ್ ಪೇಪರ್ಸ್ ಇವೆ, ಚಾನೆಲ್ಸ್ ಇವೆ, ನಾನೇ ನೋಡ್ಕೋತೀನಿ. ಹಾಗೆಲ್ಲ ಮಾಡಬೇಡಮ್ಮ. ಜಾನು ನನಗೆ ಹೇಳ್ದಲ್ಲೇ ಮದುವೆ ಆಗಲ್ಲ. ಪೇಪರರು ಚಾನಲ್ ಅಂತ ಹೋದ್ರೆ ನಿನ್ನ ಮರ್ಯಾದಿನ ನೀನೇ ಹಾಳು ಮಾಡ್ಕೋಬೇಕಾಗತ್ತೆ. ಇದರಿಂದ ಒಂದೊಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ನ್ಯಾಯ ಪಡ್ಕೊಳ್ಳೋದು ಅಂದ್ರೆ ರಂಪ ಮಾಡ್ಕೊಳ್ಳೋದಲ್ಲ. ಮತ್ತೇನೇನ್ ಮಾಡ್ಲಿ ಅಂಕಲ್? ನನ್ನನ್ನು ಯಾರು ನಂಬ್ತಾನೆ ಇಲ್ಲ. ಶ್ರೀ ಮನೇಲಿ ಎಲ್ಲರೂ ಅವನ್ನೇ ನಂಬ್ತಾ ಇದ್ದಾರೆ. ನೀವ್ ಬೇರೆ ಯೋಚನೆ ಮಾಡ್ಬೇಕು ಅಂತೀರಾ. ನನಗ್ ಬೇರೆ ಯಾವ ದಾರಿ ಇದೆ ಹೇಳಿ? ಶ್ರೀನಿಧಿಗೆ ಸಿಟ್ಟು ಬರಲ್ವಾ? ದುಡ್ಡಿರೋರು ಗೆದ್ದು ಬಿಡ್ತಾರಮ್ಮ. ಸಮಾಜದಲ್ಲಿ ನಿನ್ನ ಜೀವನ ಹೋಗುತ್ತೆ. ಆಗ ಜನ ನಿನ್ನ ಬೇರೆ ತರ ನೋಡ್ತಾರೆ. ಹಾಗಂತ ಸುಮ್ಮನೆ ಕೂತಿರಕ್ಕಾಗತ್ತಾ? ಒಂದ್ ಕೆಲಸ ಮಾಡಿ, ನಿಮ್ ಮಿಸ್ಸಸ್ ನಂಬರ್ ಕೊಡಿ. ಒಂದ್ ಹೆಣ್ಣಿನ ಕಷ್ಟ ಇನ್ನೊಂದ್ ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದು. ನಾನು ಅವ್ರ ಜೊತೆನೆ ಮಾತಾಡ್ತೀನಿ. ಬೇಡ, ಅವಳಿಗೆ ಹೇಳೋದ್ರಿಂದ ನಿನಗೇನಾದ್ರೂ ನ್ಯಾಯ ಸಿಗುತ್ತೆ ಅಂತ ನಿನ್ನ ಮನಸ್ಸಿಗೆ ಅನ್ಸಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ಅವಳು ಎಣ್ಣೆ ಅಲ್ಲ, ನಾನೇ ಏನಾದ್ರೂ ಮಾಡ್ತೀನಿ. ಶ್ರೀನಿಧಿ ವಿಷಯ ಗೊತ್ತಾದ್ಮೇಲೆ ಜಾನುನ ಅವನು ಕೊಟ್ಟು ಮದುವೆ ಮಾಡೋದು ನನಗಿಷ್ಟ ಇಲ್ಲ. ತಂದೆಯಾಗಿ ಮಗಳು ಒಳ್ಳೇದಕ್ಕೆ ನಾನೇ ಈ ಮದುವೆ ಮುರಿತೀನಿ. ಗಡಿಬಿಡಿ ಮಾಡ್ಕೋಬೇಡ. ಚೆನ್ನ, ಮದನ ತೊಲಗ್ಸಕ್ಕೆ ಏನಾದ್ರೂ ಉಪಾಯ ಮಾಡಿದ್ಯೇನೋ? ನೀನೊಂದು ಫೋನ್ ಮಾಡಿ ಅವನ್ನ ಗುಂಡಣ್ಣು ನೋಟ್ಲು ಬರಕ್ ಹೇಳು. ಊರಲ್ಲಿ ಹೋಗೋ ಮಾರಿನ ಮನೆಗೆ ಕರ್ಕೊಂಡು ಬಂದು ಕೂಡಿಸ್ಕೊಂಡಂಗಾಯ್ತು. ಏನಾದ್ರೂ ಉಪಾಯ ಹೇಳ್ತೀಯ ಅಂದ್ರೆ ನಿನ್ನಿಂದ ತೊಂದರೆನೇ ಜಾಸ್ತಿ ಆಗ್ತಿದೆಯಲ್ಲೋ. ನೋಡ್ತಾ ಇರು ಅವನ್ ಹೆಂಗೆ ಟಿಕಾಯಿಸ್ತೀನಿ ಅಂತ. ಅದಕ್ಕೊಂದು ಲಾಜಿಕ್ ಇದೆ ಗೊತ್ತಾ ನಿನಗೆ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಇನ್ನೊಂದು 2,000 ಕೊಡು, ಶೂ ಹ್ಯಾಟ್ ಹಾಕೊಂಡು ಹೋಗಿ ನೀನೇನಾ ಮದನ್ ಅಂತ ಕೇಳ್ತೀನಿ. ದಂಗಾಗ್ಬಿಡ್ತಾನೆ. ಆಮೇಲೆ ಅಟ್ಯಾಕ್ ಮಾಡ್ತೀನಿ. ಆ ವಿಡಿಯೋ ತೋರಿಸಿ ಸತಾಯಿಸ್ತಾ ಇದ್ದಾನೆ ಕಣೋ. ಅವ್ನ್ ಕಾಲಿಗೆ ಬಿದ್ದ್ಬಿಡ್ಬೇಕು. ದರ್ಪ ತೋರ್ಸಿದ್ರೆ ಇವ್ರಿಗೆ ಜಾನ್ವಿಗೆ ಅದನ್ನ ತೋರಿಸ್ತೀನಿ ಅಂತ ಹೇಳಿ ಹೆದರ್ಸ್ತಿದ್ದಾನೆ ಕಣೋ. ನನ್ಗೆ ಉಳ್ಗಾಲ ಇಲ್ಲ. ನಿನ್ನ ಉಳಿಸೋಕೆ ನಾನು ಬಂದಿರೋದು. ಎಂತೆಂಥವ್ರಿಗೆಲ್ಲ ಇಂಟರ್ನ್ಯಾಷನಲ್ ಡಾನ್ಗಳು ಫೋನ್ ಮಾಡ್ತಾರೆ. ನನಗೆ ಫೋನ್ ಮಾಡಿದ್ ಕೇಳಿದ್ಯಾ? ನಾನು ಅಷ್ಟು ಸುಲಭವಾಗಿ ಸಿಗೋಲ್ಲ, ಗೊತ್ತು ಬಿಡೆ. ಡೀಲ್ ಮಾಡ್ತೀನಿ. ಎಂತೆಂಥವ್ರನ್ನೋ ಡೀಲ್ ಮಾಡಿದ್ದೀನಿ. ನೀ ಫೋನ್ ಮಾಡಿ. ನೀನೇ ಕಾಪಾಡ್ಬೇಕಪ್ಪ. ಹಲೋ ಮದನ್ ಅವರೇ, ಗುಂಡಣ್ಣ ಹೋಟ್ಲ್ ಹತ್ರ ಬಂದ್ಬಿಡ್ತೀರಾ? ಹಾ ಹಾ ಸರಿ, ನಾನು ಕಾಯ್ತಾ ಇರ್ತೀನಿ. ಹಾ ಹಾ ಬಂದ್ಬಿಡಿ. ಹಾ ಹಾ ಹಾ. ಹಾಯ್ ಶ್ರೀ.
ಏನ್ ಇಷ್ಟೊಂದು ಖುಷಿ ಆಗಿದ್ಯಾ? ಹೇಳ್ತೀನಿ ಬೇಡ ಜಾನು, ನಿಜ ಹೊಡೆದ್ಬಿಡ್ತೀನಿ ನೀನ್ ಹೇಳಿದ್ರೆ. ಏನಾಯ್ತು ಗೊತ್ತಾ? ಹಲೋ ಬಾಬಾ, ಇವಳು ಹೇಳ್ತಿರೋದೆಲ್ಲ ಸುಳ್ಳು, ನೀವ್ ನಂಬೇಡಿ ಆಯ್ತಾ? ಏನು ಸುಳ್ಳಲ್ಲ. ಏನಾಯ್ತು ಗೊತ್ತಾ? ನಮ್ ಗೀತಾ ಇದ್ದಾಳಲ್ಲ, ದೈವ ಭಕ್ತೆ, ಎಲ್ ದೇವಸ್ಥಾನ ಕಾಣಿಸಿದ್ರು ಕಣ್ ಮುಚ್ಕೊಂಡ್ ಕೈ ಮುಕ್ಕೊಂಡ್ ನಿತ್ಕೊಂಡ್ ಬಿಡ್ತಾಳೆ. ಇವತ್ತು ಅಷ್ಟೇ ಹಾಗೆ ಕಣ್ ಮುಚ್ಕೊಂಡ್ ನಿಂತಿದ್ಲಂತೆ. ಎದುರಿಗೆ ಬರೋ ಜನ ಎಲ್ಲ ನಗ್ತಾ ಇದ್ರು. ಯಾಕ್ ಗೊತ್ತಾ? ಅವಳು ನಿಂತಿದ್ದು ದೇವಸ್ಥಾನದ ಮುಂದೆ ಅಲ್ಲ, ಛತ್ರದ ಮುಂದೆ. ಯಾಕೋ ನಿನಗ್ ನಗು ಬರ್ಲಿಲ್ವಾ? ಬಂತು, ಆದ್ರೆ ನಿನ್ನಗೂ ಕೇಳ್ತಾ ಇದ್ದೀನಿ. ನಿನ್ನಗೂ ಎಷ್ಟು ಸ್ವೀಟ್ ಗೊತ್ತಾ? ಹೋಗು. ನಿಜವಾಗ್ಲೂ ಜಾನು, ನಿನ್ನಗೂ ಎಷ್ಟು ಜೆನ್ಯೂನ್ ಗೊತ್ತಾ? ಅದೊಂಥರ ಅಂಟ್ರೋಗ ಇದ್ದ ಹಾಗೆ. ನೀನ್ ನಗ್ತಾ ಇದ್ರೆ ನಿನ್ ಸುತ್ತ ಇರೋರ್ಗೆಲ್ಲ ನಗು ಹರಡ್ತೀಯ. ಯಾಕೆ ಗೊತ್ತಾ? ಅದು ಹೃದಯದಿಂದ ಬರೋ ನಗು. ಓಹೋ, ನನ್ ನಗು ಮೇಲೆ ಕವನ ಬರೀತೀಯಾ? ಇಲ್ಲ ಜಾನು, ನೀನ್ ನಗ್ತಾ ಇದ್ರೆ ಎಂತ ಟೆನ್ಷನ್ ಇದ್ರೂ ಕೂಡ ಕರ್ಗೋಗುತ್ತೆ. ಇಂಟರ್ನ್ಯಾಷನಲ್ ಬ್ಯೂಟಿ ಪೇಜೆಂಟ್ಸ್ ಅಲ್ಲಿ ಬೆಸ್ಟ್ ಸ್ಮೈಲ್ ಅವಾರ್ಡ್ ಇರುತ್ತಂತೆ. ಹಾಗೆ ಬೆಸ್ಟ್ ಲಾಫಿಂಗ್ ಅವಾರ್ಡ್ ಅಂತ ಇದ್ರೆ ನಂಗೆ ಬರುತ್ತಲ್ವಾ? ಖಂಡಿತ, ಡೌಟೇ ಇಲ್ಲ. ಹೋಗೋ, ಕಟ್ಕೊಂಡವರಿಗೆ ಕೂಡಂಗಿ ಮುದ್ದು ಅನ್ನೋ ಹಾಗೆ. ಯಾಕೋ, ಏನಾಯ್ತು? ಹೇ, ನಿನ್ಗೆ ಮೂಡ್ ಸ್ವಿಂಗ್ ಪ್ರಾಬ್ಲಮ್ ಇದೆಯಾ? ಈಗಷ್ಟೇ ನಗ್ತಾ ಇದ್ದೆ, ತಕ್ಷಣ ಆಕಾಶನ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಾ? ಎಂತ ಟೆನ್ಷನ್ ಇದ್ರು ಮರಿತೀನಿ ಅಂದೆ. ಏನ್ ಟೆನ್ಷನು? ಮಾತಿಗಂದೆ ಅಮ್ಮ. ಇಲ್ಲ, ಅಜ್ಜಿ ಏನಂದ್ರು?